ವೀಕ್ಷಕರೇ, ಏಪ್ರಿಲ್ ತಿಂಗಳಿನಲ್ಲಿ ಸಿಂಹರಾಶಿಯವರ ಸಂಪೂರ್ಣವಾದಂಥ ಮಾಸ ಭವಿಷ್ಯ. ಸಿಂಹರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಮ ಗೌರವ ಮತ್ತು ಸ್ಥಾನಮಾನವನ್ನ ಪರೀಕ್ಷಿಸುವಂತ ಸಂದರ್ಭಗಳು ಯಾವುದು? ನೀವು ತೆಗೆದುಕೊಳ್ಳುವಂತ ನಿರ್ಧಾರ ನಿಮ್ಮ ನಾಯಕತ್ವವನ್ನು ಹೇಗೆ ಬದಲಾವಣೆ ಮಾಡುತ್ತದೆ? ಮತ್ತೆ ನೀವು ಆಡುವಂತ ಮಾತುಗಳಿಂದ ಉಂಟಾಗುವಂತ ಪರಿಣಾಮ ಎಷ್ಟರ ಮಟ್ಟಿಗೆ ಕರೆದುಕೊಂಡು ಹೋಗುತ್ತೆ? ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ನೋಟಿಫಿಕೇಶನ್ ಮೂಲಕದಲ್ಲಿ ನಿಮಗೆ ತಕ್ಷಣವೇ ಬಂದು ತಲುಪುತ್ತದೆ. ಇನ್ನು ಇದೇ ರೀತಿ ಹೊಸ ಹೊಸ ಮಾಹಿತಿಗಳಿಗಾಗಿ, ಹೊಸ ಅಪ್ಡೇಟ್ಸ್ಗಳಿಗಾಗಿ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡ್ಕೋಬಹುದು. ನೋಡಿ, ಸಿಂಹ ರಾಶಿಯವರ ಅಧಿಪತಿ ಆಗಿರುವಂತ ಸೂರ್ಯ 9ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಭಾಗ್ಯ ಮತ್ತು ಗೌರವ ಹೆಚ್ಚಿಸುತ್ತಾನೆ. ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ನಿಮ್ಮ ಸ್ಥಾನಮಾನವನ್ನ ಬಲಪಡಿಸುತ್ತದೆ. ಇನ್ನು ಈ ಒಂದು ಏಪ್ರಿಲ್ ತಿಂಗಳಿನಲ್ಲಿ ಬುಧ 9ನೇ ಮನೆಯಲ್ಲಿ ಇರೋದ್ರಿಂದ ಯೋಚನೆ ಮತ್ತು ಒಂದಿಷ್ಟು ಬದಲಾವಣೆಗಳನ್ನ ಈ ತಿಂಗಳಿನಲ್ಲಿ ತಂದುಕೊಡುತ್ತಾನೆ. ನಿಮ್ಮ ಮಾತುಗಳು ಬೇರೆಯವರ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾಗಿ ಮಾತಿನ ಕಡೆ ಸ್ವಲ್ಪ ಗಮನ ಇರಲಿ. ಇನ್ನು ಶುಕ್ರ 10ನೇ ಮನೆಯಲ್ಲಿ ಇರುವುದರಿಂದ ಕೆಲಸದಲ್ಲಿ ಪ್ರಗತಿ ಮತ್ತು ನಿಮ್ಮ ಒಂದು ಸ್ಥಾನಮಾನ, ಒಳ್ಳೆಯ ಗೌರವ ಸಮಾಜದಲ್ಲಿ ಈ ತಿಂಗಳಿನಲ್ಲಿ ಕಂಡು ಬರುತ್ತೆ. ಇನ್ನಷ್ಟು ಇದರಿಂದ ಉತ್ತಮವಾದಂತ ಒಂದು ಬದಲಾವಣೆಗಳನ್ನ ನೀವು ಕಾಣಬಹುದು. ಇನ್ನು ಶನಿ 10ನೇ ಮನೆಯಲ್ಲಿ ಇರುವುದರಿಂದ ಕೆಲಸದಲ್ಲಿ ಪ್ರಗತಿ ಮತ್ತು ಉತ್ತಮವಾದಂತ ಒಂದು ಬದಲಾವಣೆಗಳನ್ನ ನೀವು ಕಾಣಬಹುದು. ಒಳ್ಳೆಯ ಸ್ಥಾನಮಾನ, ಸಮಾಜದಲ್ಲಿ ಗೌರವ ಇನ್ನಷ್ಟು ನಿಮಗೆ ಎತ್ತರಕ್ಕೆ ಕರೆದುಕೊಂಡು ಹೋಗುವ ಸಾಧ್ಯತೆಗಳಿದೆ. ಮತ್ತೆ ಸ್ವಲ್ಪ ತಾಳ್ಮೆ ಮತ್ತು ಸಮತೋಲನವನ್ನ ನೀವು ಈ ಒಂದು ತಿಂಗಳಿನಲ್ಲಿ ಕಾಪಾಡಿಕೊಳ್ಳಬೇಕಾಗುತ್ತೆ. ಇನ್ನು ಗುರು 10ನೇ ಮನೆಯಲ್ಲಿ ಇರುವುದರಿಂದ ವೃತ್ತಿ ಜೀವನದಲ್ಲಿ ಬೆಂಬಲ ನೀಡುತ್ತಾನೆ. ಮತ್ತೆ ಹಿರಿಯರಿಂದ ಸಹಾಯ ಸಿಗುವ ಸಾಧ್ಯತೆಗಳಿದೆ. ರಾಹು 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಒಂದಿಷ್ಟು ಅಪ್ರತ್ಯಕ್ಷಿತ ಬದಲಾವಣೆಗಳನ್ನ ನೀವು ತರಬಹುದು. ಮತ್ತೆ ಕೆಲವು ವಿಷಯಗಳಲ್ಲಿ ಜಾಗ್ರತೆಯಿಂದ ಇರುವಂತದ್ದು ಒಳ್ಳೆಯದು. ಇನ್ನು ಕೇತು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಮಾತಿನಲ್ಲಿ ಸ್ವಲ್ಪ ಜಾಗ್ರತೆ ಇರುವಂತದ್ದು ಒಳ್ಳೆಯದು. ಮತ್ತೆ ತಪ್ಪು ಮಾತು ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಸ್ವಲ್ಪ ಮಾತಿನ ಕಡೆ ಗಮನ ಇರಲಿ, ಹಿಡಿತಾ ಇರಲಿ. ಆದಷ್ಟು ಈ ತಿಂಗಳಿನಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರುವಂತದ್ದು ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ನೀವು ಒಂದಿಷ್ಟು ಮಾಡುವಂತ ಒಂದು ಬದಲಾವಣೆಗಳನ್ನ, ಒಂದಿಷ್ಟು ತೊಂದರೆಗಳಿಗೆ ಸಿಲುಕುವಂತ ಸಾಧ್ಯತೆಗಳಿರುತ್ತೆ. ಯಾವುದೇ ಒಂದು ಕೆಲಸ ಆಗಿರಲಿ, ಅದಕ್ಕೆ ಸ್ವಲ್ಪ ತೊಂದರೆಗಳು ಎದುರಾಗುವ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಈ ತಿಂಗಳಿನಲ್ಲಿ ಹೊಸ ಕೆಲಸ ಕಾರ್ಯಗಳು ಮಾಡುವಂತದ್ದು ಬೇಡ. ಇರುವುದನ್ನ ಮುಂದುವರಿಸಿಕೊಂಡು ಹೋಗುವಂತದ್ದು ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಹೃದಯ ಭಾಗದ ಸಂಬಂಧಗಳು, ಸಮಸ್ಯೆಗಳು ಎದುರಾಗುತ್ತದೆ. ರಕ್ತದೊತ್ತಡ ಅಥವಾ ತಲೆನೋವು ಕಾಣಬಹುದು. ಆದಷ್ಟು ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ತಿಂಗಳಿನಲ್ಲಿ ಸಿಂಹರಾಶಿಯವರು ಪ್ರಮುಖವಾಗಿ ಮಾಡಬೇಕಾದಂತ ಪರಿಹಾರಗಳು ಏನೆಂದರೆ, ದಿನಕ್ಕೆ 5 ನಿಮಿಷ ಶಾಂತವಾಗಿ ಕೂತು ನಿಮ್ಮ ಯೋಚನೆಗಳನ್ನ ನಿಯಂತ್ರಿಸುವಂತ ಅಭ್ಯಾಸಗಳನ್ನ ಮಾಡಿಕೊಳ್ಳಬೇಕು. ಈ ರೀತಿ ಪರಿಹಾರ ಮಾಡುವುದರಿಂದ ಒಂದಿಷ್ಟು ಸಮಸ್ಯೆಯ ಸುಳಿಯಲ್ಲಿ ತಿಂಗಳು ಎದುರಾಗುವಂತ ಸಾಧ್ಯತೆಗಳಿರುವ ಸಮಸ್ಯೆಗಳು ಅದು ಎಲ್ಲಾ ರೀತಿಯಲ್ಲಿ ನಿವಾರಣೆ ಆಗುವ ಸಾಧ್ಯತೆಗಳು ಇದೆ. ಇನ್ನು ಸಿಂಹರಾಶಿಯವರಿಗೆ ಈ ತಿಂಗಳು ಗೌರವ ಮತ್ತು ಜವಾಬ್ದಾರಿಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳಬೇಕಾದಂತ ಸಮಯವಾಗಿದೆ. ನೀವು ಅಹಂಕಾರ ಬಿಟ್ಟು ಶಾಂತವಾಗಿ ನಡೆದುಕೊಂಡರೆ ಯಶಸ್ಸು ನಿಮ್ಮದಾಗುತ್ತದೆ. ಇನ್ನು ನಿಮ್ಮ ರಾಶಿಯ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ ನಲ್ಲಿ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.